ಸರ್, ಧರ್ಮಸ್ಥಳ ಬಗ್ಗೆ ನೀವು ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ? ಏನು ಪ್ರೀತಿ ಇದೆ ಅಂತ? ನಾವು ಧರ್ಮಸ್ಥಳ ಬಗ್ಗೆ ನಾವು ಚಿಕ್ಕ ಹುಡುಗರಿಂದ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರು ಅವ್ರ ಸ್ವಾಮಿಗೆ ಪ್ರೇಯರ್ ಮಾಡಿ ನಮಗೆ ಮನಸ್ಸಿರೋದನ್ನು ಹೇಳ್ತಾರಲ್ಲ, ಅದು ತುಂಬ ಸತ್ಯನೇ. ಮೇಲೆ ಅಲ್ಲಿ ಹೋಗ್ಬೇಕಾದ್ರೇ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೇ ಏನೋ ಒಂಥರ ಮನಸ್ಸು ಸಂತೋಷ. ಅಲ್ಲಿ ಹೋದ್ರೆ ಬರೋಕ್ಕೆ ಮನಸ್ಸಿರಲ್ಲ. ಹಂಗೆ ಧರ್ಮಸ್ಥಳದಲ್ಲಿ ಸತ್ಯ ಇದು ಮಾತ್ರ. ಇತ್ತೀಚೆಗೆ ಅವ್ರ ಮೇಲೆ ಏನೇನೋ ಕೇಸ್ಗಳಾಗೋದು? ಅದು ನಿಜ ಹೇಳ್ತಾಳ್ಬೇಕಾದ್ರೆ ಯಾರು ರಾಜಕೀಯದವರು, ಒತ್ತಡದವರು, ಈ ಕೆಲವರು ಅದೆಲ್ಲ ಮಾಡ್ಕೊಂಡು ಅದು ಕಲೆಕ್ಷನ್ ಮಾಡಿರೋದು, ಅದು ಅವ್ರ ಮೇಲೆ ಒತ್ತಾಕೋದು ಸರಿ ಆದದ್ದಲ್ಲ ಸರ್. ಬೇಕಂತಲೇ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಆಗಿರ್ಬೋದು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಜನೇ ಬೇಕಂತಲೇ ಮಾಡಿರೋ ಕೆಲಸ ಅದು ಯಾವುದೋ ಕಾಲದಲ್ಲಿ ಯಾರೋ ಮಾಡಿರೋದನ್ನ ತಗೊಬಂದು ಇವ್ರ ಹತ್ರ ಹಾಕಿರೋದು. ಅದು ದೇವ್ರಿಗೆ ಅದು ಅನ್ಸಲ್ಲ. ಈಗ ಶಿಕ್ಷೆ ಕೊಟ್ಟಿದ್ದಾರೆ ದೇವರೇ ಅವ್ರಿಗೆ, ಹೌದಲ್ವಾ? ಕೊಟ್ಟು ತೋರಿಸಿದ್ದಾರೆ. ಅದು ಎಷ್ಟೋ ತೋಡಿದ್ದೀನಿ ಅಂತಲೇ ಅವನೋ ಕರ್ಕೊಬಂದು ತೋರಿಸೋದು, ಅದು ಸರಿ ಹೋಗಲ್ಲ, ಅದು ಸರಿ ಇಲ್ಲ. ಅದೆಲ್ಲೋ ಬಿದ್ದಿರ್ತವೆ, ಯಾವುದೇ ಹಣ ತಗೊಬಂದು ಇಲ್ಲ ಹಾಕಿನ ತಂದು ಅದು ಯಾವ ನ್ಯಾಯ ಇವ್ರ ಮೇಲೆ ಹಾಕೋದು, ಅದು ಸರಿಯಾದದ್ದಲ್ಲ. ಧರ್ಮಸ್ಥಳಕ್ಕೆ ಅದು ಒಳ್ಳೆಯ ಹೆಸರಲ್ಲ. ಟೋಟಲಾಗಿ ಈ ಬುರುಡೆ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಮಾಡಿದ್ರು, ಷಡ್ಯಂತ್ರ, ಟೋಟಲಿ ಷಡ್ಯಂತ್ರ ಇದು ಅಲ್ವಾ? ಸೊ ನಿಮಗೇನು ಅನಿಸುತ್ತೆ ಷಡ್ಯಂತ್ರ ಮಾಡಿ ಆ ವ್ಯಕ್ತಿಗಳ ಬಗ್ಗೆ ಏನು ಅನಿಸುತ್ತೆ? ಆ ವ್ಯಕ್ತಿಗಳು ಸರಿಯಾದವರಲ್ಲ ಸರ್. ಅವ್ರ ಶಿಕ್ಷೆ ದೇವರೇ ಕೊಟ್ಬಿಟ್ಟಿದ್ದಾರೆ. ಆಗಲೇ ನಾವು ಪೇಪರಲ್ಲಿ ನೋಡ್ತೀವಿ, ಟಿ ವಿಯಲ್ಲಿ ನೋಡ್ತೀವಿ, ಅವರು ಅಲ್ಲೇ ಅನುಭವಿಸಿದ್ದಾರೆ. ಅದು ಸರಿಯಲ್ಲ. ಅದು ಧರ್ಮಸ್ಥಳ ಬಗ್ಗೆ ಆ ಸುದ್ದಿ ಎತ್ತುವುದೇ ತಪ್ಪು, ನಿಜ ಹೇಳ್ಬೇಕಂದ್ರೆ. ಕೊನೆಯದಾಗಿ ಅಲ್ಲಿದ್ದ ಭಕ್ತರ ಬಗ್ಗೆ ತುಂಬ ಚೆನ್ನಾಗೂ ನೋಡ್ಕೊತಾರೆ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಏರಿಯಕ್ಕೂ ಬಂದಿದ್ದಾರೆ, ಮಾತಾಡಿದ್ದೀವಿ, ನೋಡಿದ್ದೀವಿ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ದೇವ್ರ ಹತ್ರ ಒಳಗಡೆನೂ ಹೋಗಿ ನಾವು ಪ್ರಸಾದ ತೊಗೊಂಡಿದ್ದೀವಿ, ಅವ್ರ ಹತ್ರ ಆಶೀರ್ವಾದ. ಅನ್ನದಾನ ಎಲ್ಲ ನಡೀತದೆ. ಅವ್ರು ತುಂಬ ಅಂಥದ್ದು ಮಾಡಿದ್ದಾರೆ. ಮೊದಲು ಹೆಂಗೋಯ್ತು, ಈಗ ಇಂಪ್ರೂವ್ ಆಗಿದೆ, ಏನೋ ಥರ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಸರ್. ದೇವ್ರ ಭಕ್ತಿ ಇರೋದಕ್ಕೇ ನಾವು ಹೇಳ್ತೀವಿ, ದೇವ್ರ ಮೇಲೆ ಭಕ್ತಿ ಧರ್ಮಸ್ಥಳದಲ್ಲಿ.